ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಜವಳಾಂಬಿಕಾ ಕುಕಿಂಗ್ ಚಾನಲ್. ಇವತ್ತು ನಾವು ಈಸಿ ಆ್ಯಂಡ್ ಟೇಸ್ಟಿ ಪಲಾವ್ ಯಾವ ಥರ ಮಾಡೋದು ಅಂತ ನೋಡೋಣ ಬರ್ರಿ. ಇಲ್ಲಿ ನಾವು ಏನೇನು ತರಕಾರಿ ತೊಗೊಂಡಿವಿ ಅಂತ ತೋರಿಸ್ತೀವಿ. ಫಸ್ಟ್ ನಾವಿಲ್ಲಿ ಒಂದು ಉಳ್ಳಾಗಡ್ಡಿನ ಹೆಚ್ಚಿ ಇಟ್ಕೊಂಡಿವಿ. ನೆಕ್ಸ್ಟ್ ಟಮಾಟಿ, ಆಲೂಗಡ್ಡಿ, ಬೀನ್ಸ್ 4 ಬೀನ್ಸ್ ತೊಗೊಂಡು ಹೆಚ್ಚಿಟ್ಕೊಂಡಿವಿ. ಒಂದು ಎಳೆದ ಸೌತೆಕಾಯಿ, ನೆಕ್ಸ್ಟ್ ಕೊತ್ತಂಬರಿ, 4 ಮೆಣಸಿನ್ಕಾಯಿ ಉದ್ದುದಂಗೆ ಹೆಚ್ಚಿಟ್ಕೊಂಡಿವಿ. ನೆಕ್ಸ್ಟ್ ಇಲ್ಲಿ 1 ಇಂಚಷ್ಟು ಅಲ್ಲನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿವಿ. ನಾವಿಲ್ಲಿ ಇಷ್ಟ ಐಟಮ್ ಹಾಕಿ ಮಾಡಾತೀವಿ. ನಿಮ್ಗೆ ಯಾವ್ಯಾವ ತರಕಾರಿ ಬೇಕು ಅವನ್ನ ಹಾಕಿ ನೀವು ಮಾಡ್ಕೋಬಹುದು. ನೆಕ್ಸ್ಟ್ ಮಸಾಲೆ ಸಾಮಾನ ಇಲ್ಲಿ ಉಪ್ಪು ತೊಗೊಂಡಿವಿ ರುಚಿಗೆ ತಕ್ಕಷ್ಟು, ಅರಿಶಿನ ಪುಡಿ, ನೆಕ್ಸ್ಟು ಧನಿಯಾ ಪುಡಿ, ಉದ್ದಿನಬೇಳೆ, ಜೀರಿಗೆ ಮತ್ತು ಸಾಸಿವೆ, ಮಸಾಲೆ ಪುಡಿ. ನೆಕ್ಸ್ಟು ಎಣ್ಣೆ ತೊಗೊಂಡೀವಿ. 10 ನಿಮಿಷ ನೆನೆಸಿದ್ದ ಅಕ್ಕಿ ತೊಗೊಂಡಿವ್ರಿ. ಬರ್ರಿ ಇವಾಗ ಮಾಡೋದು ಹೆಂಗಂತ ನೋಡೋಣ. ನೋಡ್ರಿ, ಇವಾಗ ಗ್ಯಾಸ್ ಆನ್ ಮಾಡಿ ಇದಕ್ಕೆ ಒಂದು ಪಾತ್ರೆ ಇಟ್ಟಿವಿ. ಈಗ ಇದಕ್ಕೆ ಎಣ್ಣೆ ಹಾಕೊಳತ್ತೀವಿ ನೋಡ್ರಿ. ಇವಾಗ ಈ ಎಣ್ಣೆ ಚಂದಾಗ ಕಾದೈತಿ. ಈಗ ಇದಕ್ಕೆ ಜೀರಿಗೆ ಮತ್ತು ಸಾಸಿವೆ ಹಾಕತ್ತೀವಿ ನೋಡ್ರಿ. ನೆಕ್ಸ್ಟ್ ಇವಾಗ ನಾವೇನು ಹೆಚ್ಚಿಟ್ಕೊಂಡಿದ್ವಲ್ಲ ಆ ಉಳ್ಳಾಗಡ್ಡಿನ ಹಾಕೊಳತ್ತೀವಿ ನೋಡ್ರಿ. ನೆಕ್ಸ್ಟ್ ಇವಾಗ ನಾವೇನು ತೊಗೊಂಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿ ಅವನ್ನ ಹಾಕೊಳತ್ತೀವಿ ನೋಡ್ರಿ. ನೆಕ್ಸ್ಟ್ ಇವಾಗ ಇದಕ್ಕೆ ಹೆಚ್ಚಿಟ್ಕೊಂಡಿದ್ದ ಸೌತೆಕಾಯಿ ಹಾಕೊಳತ್ತೀವಿ ನೋಡ್ರಿ. ನೆಕ್ಸ್ಟ್ ಇದಕ್ಕೆ ಹೆಚ್ಚಿಟ್ಟಿದ್ದ ಬೀನ್ಸ್ ಹಾಕೊಳತ್ತೀವಿ ನೋಡ್ರಿ. ಇವಾಗ ಇದಕ್ಕೆ ಆಲೂಗಡ್ಡಿನ ಹಾಕೊಳತ್ತೀವಿ ನೋಡ್ರಿ. ಇದನ್ನು ಇವಾಗ ಚಂದಾಗ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೆಕ್ಸ್ಟ್ ಇವಾಗ ಇದಕ್ಕೆ ನಾವೇನು ಹೆಚ್ಚಿಟ್ಟಿದ್ವಲ್ಲ ಆ ಅಲ್ಲನ ಹಾಕೊಳತ್ತೀವಿ ನೋಡ್ರಿ. ಇವೆಲ್ಲ ಚೆನ್ನಾಗ ಫ್ರೈ ಆಗಿಂದ ಈಗ ಟಮಾಟಿ ಹಾಕೊಳತ್ತೀವಿ ನೋಡ್ರಿ. ನೆಕ್ಸ್ಟ್ ಈಗ ಅರಿಶಿನ ಪುಡಿ ಹಾಕೊಂಡೀವಿ ನೋಡ್ರಿ. ಇವಾಗ ಇದನ್ನು ಅರಿಶಿನ ಪುಡಿ ಹಾಕ್ಕೊಂಡು ಚೆಂದಾಗ ಮಿಕ್ಸ್ ಮಾಡ್ಕೊಳತ್ತೀವಿ ನೋಡ್ರಿ. ನಾವು ಅಗಳೇನ ಉದ್ದಿನಬೇಳೆ ಹಾಕಿದ್ದ ತೋರಿಸಲಿಲ್ಲ ರೀ, ಅದು ಸ್ವಲ್ಪ ಮಿಕ್ಸ್ ಆಯಿತು. ನೀವು ಉದ್ದಿನಬೇಳೆನ ಹಾಕ್ಕೊಳ್ಳ್ರಿ. ನೆಕ್ಸ್ಟ್ ಇವಾಗ ಇದಕ್ಕೆ ಧನಿಯಾ ಪುಡಿ ಹಾಕ್ಕೊಳತ್ತೀವಿ ನೋಡ್ರಿ. ಇವಾಗ ಇದಕ್ಕೆ ಪಲಾವ್ ಮಸಾಲ ಪುಡಿನ ಹಾಕ್ಕೊಳತ್ತೀವಿ ನೋಡ್ರಿ. ನೆಕ್ಸ್ಟ್ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀವಿ ನೋಡ್ರಿ. ಇವಾಗ ಇದನ್ನು ಚೆಂದಾಗ ಮಿಕ್ಸ್ ಮಾಡ್ಕೊಂಡ್ರಿ. ನೆಕ್ಸ್ಟ್ ಇವಾಗ ಇದಕ್ಕೆ ಕೊತ್ತಂಬರಿನ ಹಾಕ್ಕೊಳತ್ತೀವಿ ನೋಡ್ರಿ. ಇವಾಗ ಇದನ್ನು ಸ್ವಲ್ಪ ಚೆಂದಾಗ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಬೇಯೋದಕ್ಕೆ ಬಿಡೋಣ್ರಿ. ಇವಾಗ ಇದು ಚೆಂದಂಗೆ ಫ್ರೈ ಆಗೈತ್ರಿ. ಈಗ ಇದಕ್ಕೆ ನಾವೇನು 10 ನಿಮಿಷದ ಹಿಂದೆ ನೆನೆಸಿಟ್ಕೊಂಡಿದ್ವಲ್ಲ ಆ ಅಕ್ಕಿನ ಹಾಕ್ಕೋತೀವಿ ನೋಡ್ರಿ. ಇವಾಗ ನಾವು ಎಲ್ಲನ ಚೆಂದಾಗ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ನಾವಿಲ್ಲಿ 1 ಗ್ಲಾಸ್ ಅಕ್ಕಿನ ತೊಗೊಂಡಿವಿ ನೋಡ್ರಿ. ಇವಾಗ ನಾವು 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕ್ಕೋಬೇಕ್ರಿ. ಇವಾಗ ಫಸ್ಟ್ 1 ಗ್ಲಾಸಷ್ಟು ಹಾಕ್ಕೋತೀವಿ ನೋಡ್ರಿ. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ಅಂದ್ರೆ ಇನ್ನೊಂದು ಗ್ಲಾಸ್ ನೀರು ಹಾಕ್ಕೊಳತ್ತೀವಿ ನೋಡ್ರಿ. ಇವಾಗ 3ನೇ ಗ್ಲಾಸ್ ನೀರು ಹಾಕ್ಕೊಳತ್ತೀವಿ ನೋಡ್ರಿ. ಇವಾಗ ಇದನ್ನು ಚೆಂದಾಗೆ ಮಿಕ್ಸ್ ಮಾಡಿಕೊಂಡು ಕುದಿಯಾಕಿಡೋಣ್ರಿ. ನೋಡ್ರಿ, ಈಗ ಇದು ಕುದಿತೈತಿ. ಇದನ್ನು ಫಾಸ್ಟ್ ಕುದಿಬೇಕಂದ್ರೆ ಈಗ ಒಂದು ಪ್ಲೇಟ್ ಮುಚ್ಚಬೇಕು. ನಾವಿಲ್ಲಿ ಫುಲ್ ಪ್ಲೇಟ್ ಮುಚ್ಚಬಾರ್ದು. ಈ ಥರ ಸ್ವಲ್ಪ ಹಾಫ್ ಬಿಟ್ಟು ಮುಚ್ಚ್ರಿ. ಯಾಕಪ್ಪ ಅಂತ ಅಂದ್ರೆ ಅದು ಕುದ್ದು ಉಕ್ಕು ಬರೋ ಚಾನ್ಸಸ್ ಇರ್ತೈತಿ, ಮತ್ತು ಉಕ್ಕು ಬಂದು ಹೊರಗೆಲ್ಲ ಚೆಲ್ಲೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ಇಷ್ಟ ಹಾಫ್ ಅಷ್ಟ ಮುಚ್ಚಿ ಇದನ್ನು ಕುದಿಯಾಕ ಬಿಡ್ರಿ. ಇವಾಗ ಇದು ಕುದಿಯಾಕತ್ತೈತ್ರಿ. ಪ್ಲೇಟ್ ತೆಗೆದು ಒಂದು ಸ್ವಲ್ಪ ಚೆಂದಾಗ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನಮ್ಮ ಪ್ರತಿಯೊಂದು ವಿಡಿಯೋಕ್ಕೂ ನೀವು ಸಪೋರ್ಟ್ ಮಾಡಿರಿ. ಈಗ ಇದನ್ನು ಇನ್ನೊಂದು ಸ್ವಲ್ಪ ಮುಚ್ಚಿ ಅನ್ನ ಆಗೋವರೆಗೂ ಬಿಡೋಣಂತ್ರಿ. ಇವಾಗ ಇದನ್ನು ಓಪನ್ ಮಾಡಿ ನೋಡೋಣಂತ ಬರ್ರಿ. ನೋಡ್ರಿ, ಈಗ ಇದನ್ನು ದಮ್ ಹಾರಕ್ಕೆ ಬಿಡಬೇಕು. ಸ್ವಲ್ಪ ತಿರುವಿ ದಮ್ ಮಾಡಕ್ಕೆ ಬಿಡೋಣಂತ. ನೀವು ಇದನ್ನು ಅವಾಗವಾಗ ಸ್ವಲ್ಪ ತಿರ್ಕೊಂತಿರ್ರಿ. ಯಾಕಪ್ಪ ಅಂತಂದ್ರೆ ತೆಳಗೆ ಒತ್ತು ಚಾನ್ಸಸ್ ಇರ್ತೈತಿ. ಸೊ ಸ್ವಲ್ಪ ತಿರ್ವಾಡ್ಕಟ ಮುಚ್ಚಿ ಇಡೋಣ್ರಿ. ಈಗ ಇದನ್ನು ದಮ್ ಮಾರಕ್ಕೆ ಬಿಡೋಣಂತ್ರಿ. ಇವಾಗ ಪ್ಲೇಟ್ನ ಕ್ಲೋಸ್ ಮಾಡಿ ಇದನ್ನು ಅಳ್ಳಾಕ ಬಿಡೋಣಂತ್ರಿ. ಉರಿನ ಲೋ ಫ್ಲೇಮ್ ಒಳಗಿಟ್ಟ ಬಿಡ್ರಿ. ಸೊ ಈಗ ನಮ್ಮ ಪಲಾವು ವೆಜಿಟೇಬಲ್ ಪಲಾವ್ ರೆಡಿ ಆಗೈತಿ. ಇದಕ್ಕೆ ಲಾಸ್ಟ್ ಟಚ್ ಏನಪ್ಪ ಅಂತ ಅಂದ್ರೆ
ಕೊತ್ತಂಬರಿ. ಇದನ್ನು ಕೊತ್ತಂಬರಿ ಉದುರಿಸಿದ್ರೆ ಸರ್ವ್ ಮಾಡೋಕ್ಕೆ ರೆಡಿಯಾಗಿರುತ್ತೆ. ಸೊ ಫೈನಲ್ ಆಗಿ ಈಗ ನಮ್ಮ ಪಲಾವ್ ರೆಡಿ ಆಗೈತಿ. ಟೇಸ್ಟ್ ಅಂಕೂ ಮಸ್ತಾಗಿರುತ್ತೆ. ಮನ್ಯಾಗ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಸೊ ವೆಜಿಟೇಬಲ್ ಪಲಾವ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸೊ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.